ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೋದು ಮತ್ತು ಮನೆಯಲ್ಲೇ ಕೂತ್ಕೊಂಡು ನೀವು ಡ್ರೈವಿಂಗ್ ಲೈಸೆನ್ಸ್ನ ಯಾವ ರೀತಿ ಅಪ್ಲೈ ಮಾಡಿಕೊಂಡು ಅದನ್ನ ಯಾವ ರೀತಿ ಈಸಿಯಾಗಿ ಪಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನೀವು ಯಾವುದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ನ ಪಡೆದಕ್ಕೆ ನೀವು ಎಲ್ಲೂ ಕೂಡ RTO ಆಫೀಸ್ಗೆ ಹೋಗಬೇಕಾಗಿಲ್ಲ. ನಿಮ್ಮ ಮೊಬೈಲ್ನಲ್ಲೇ ಮೊದಲು ನೀವು ಅಪ್ಲಿಕೇಶನ್ನ ಹಾಕಬೇಕು. ಅದಾದ ತಕ್ಷಣ ನೀವು ಡ್ರೈವಿಂಗ್ ಟೆಸ್ಟ್ಗೆ ಅಟೆಂಡ್ ಆದರೆ ಸಾಕು, ನಿಮಗೆ ಈಸಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ಯಾವುದೇ ರೀತಿ ಮತ್ತು ನೀವು ಬೇರೆಯವರಿಗೆ ದುಡ್ಡನ್ನು ಕೂಡ ಕೊಡಬೇಕಾಗಿಲ್ಲ, ಈಸಿಯಾಗಿ ನೀವು ಪಡ್ಕೋಬೋದು. ಮತ್ತು ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಮಾತ್ರ ಇರುತ್ತೆ, ಅದನ್ನು ಮಾತ್ರ ಪೇ ಮಾಡಿದರೆ ಸಾಕು. ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಲೈವಿಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಫಸ್ಟ್ಗೆ ನೀವು ಮಾಡಬೇಕಂದ್ರೆ ಮೊದಲು LL ಟೆಸ್ಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಫ್ರೆಂಡ್ಸ್, ನಿಮಗೆ ಮೊದಲನೇ ಪ್ರೊಸೀಜರ್ನ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ನೀವು ಅಪ್ಲೈ ಮಾಡ್ಕೋದು ಮತ್ತು ನಿಮಗೆ ಕೊನೆಗೆ ಡ್ರೈವಿಂಗ್ ಲೈಸೆನ್ಸ್ ಯಾವ ರೀತಿ ಸಿಗುತ್ತೆ ಅಂತ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ, ನೀವು ಮೊದಲಿಗೆ ಪರಿವಾಹನ್ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ಪರಿವಾಹನ್ ಅಪ್ಲಿಕೇಶನಲ್ಲಿ ಹೋಗಿ ನೀವು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲೈ ಲರ್ನಿಂಗ್ ಲೈಸೆನ್ಸ್ ಅಂತ ಬರುತ್ತೆ, ಅಂದರೆ ಅಪ್ಲೈ ಫಾರ್ LL ಅಂತ ಇರುತ್ತೆ. ಅದರಲ್ಲಿ ಹೋಗಿ ನೀವು ಲರ್ನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಅದರಲ್ಲಿ ನಿಮಗೆ ಬೇರೆ ಏನೇನು ಡಾಕ್ಯುಮೆಂಟ್ಸ್ ಕೂಡ ಇರೋದಿಲ್ಲ, ಓನ್ಲಿ ನಿಮಗೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫೋಟೋ ಆಗಿರ್ಬೋದು ಮತ್ತು ಒಂದು ನಿಮ್ಮ ಸಿಗ್ನೇಚರ್ ಇರಬೇಕಾಗುತ್ತೆ. ನಿಮಗೆ ನಿಮ್ಮ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿಕೊಂಡು ಫೋಟೋ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅದರಲ್ಲಿ ಯಾವ ಸೈಜ್ನ ಕೊಟ್ಟಿರ್ತಾರೋ ಅದೇ ರೀತಿ ಸೈಜ್ಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಒಂದು ವೇಳೆ ಪ್ರಾಬ್ಲಮ್ ಆಯ್ತಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಅದಕ್ಕೆ ನಿಮಗೆ ಪ್ರೊಸೀಜರ್ನ ಹೇಳ್ತಾ ಇದ್ದೀನಿ. ನೋಡಿ, ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ನೀವು 200 ರೂಪೀಸ್ನ ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ. ನೀವು RTO ಆಫೀಸ್ಗೆ 200 ರೂಪೀಸ್ನ ಪೇ ಮಾಡಬೇಕು. ಮತ್ತು ನಿಮಗೆ ಯಾವ RTO ಆಫೀಸ್ ಬೇಕೋ RTO ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ 2 ವೀಲರ್ ಲೈಸೆನ್ಸ್ ಬೇಕೋ ಅಥವಾ 4 ವೀಲರ್ ಲೈಸೆನ್ಸ್ ಬೇಕೋ ಅದನ್ನು ಕೂಡ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. 200 ರೂಪೀಸ್ ಪೇ ಮಾಡಿ. ಅದಾದ ತಕ್ಷಣ ನಿಮಗೆ LL ಟೆಸ್ಟ್ ಅಟೆಂಡ್ ಆಗಬೇಕಾಗುತ್ತೆ. LL ಟೆಸ್ಟ್ ಅಂದರೆ ನೀವು ಲರ್ನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಟೆಸ್ಟ್ನ ಕೊಡ್ತಾರೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ನಿಮಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಗಳನ್ನ ಆನ್ಸರ್ ಮಾಡಿದರೆ ನಿಮಗೆ LL ಟೆಸ್ಟ್ ಪಾಸ್ ಆಗುತ್ತೆ. ಅದರಲ್ಲಿ ನೀವು ಪಾಸ್ ಆಗಬೇಕಂದ್ರೆ ಮಿನಿಮಮ್ ಕ್ರೈಟೇರಿಯಾ ಅಂತ ಇರುತ್ತೆ, ಅದನ್ನ ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಪಾಸ್ ಆಗುತ್ತೆ. ಒಂದು ವೇಳೆ ನೀವು ಎಕ್ಸಾಂಪಲ್ ಈಗ ಫಸ್ಟ್ ಅಟೆಂಪ್ಟಲ್ಲಿ ನೀವು ಫೇಲ್ ಆದರೆ ಅಂದರೆ ನಿಮಗೆ ಮಿನಿಮಮ್ 10 ಅಟೆಂಪ್ಟ್ಸ್ ಇರುತ್ತೆ. ನೀವು 10 ಅಟೆಂಪ್ಟ್ಸಲ್ಲಿ ಒಂದು ಪಾಸ್ ಆದರೆ ಸಾಕು, ನೀವು ಈಸಿಯಾಗಿ LL ಟೆಸ್ಟ್ನ ಅಟೆಂಡ್ ಆಗ್ಬೋದು. ನೋಡಿ, ಈಗ ನೀವು LL ಟೆಸ್ಟ್ ಪಾಸ್ ಆದರೆ ಅನ್ಕೊಳ್ಳಿ, ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರೋದಿಲ್ಲ. LL ಟೆಸ್ಟ್ ಪಾಸ್ ಆದ ತಕ್ಷಣ ನಿಮಗೆ ಲರ್ನಿಂಗ್ ಲೈಸೆನ್ಸ್ ಅಂತ ಬರುತ್ತೆ. ನಿಮಗೆ ಲರ್ನಿಂಗ್ ಲೈಸೆನ್ಸ್ ಪ್ರಿಂಟ್ ಆಗುತ್ತೆ. ಒಂದು ವೇಳೆ ಪ್ರಿಂಟ್ ಆಗಿಲ್ಲ ಅಂದರೆ ಕೆಲವೊಂದಿಷ್ಟು ಜನರದು ಪೆಂಡಿಂಗಲ್ಲಿರುತ್ತೆ. ಪೆಂಡಿಂಗ್ ಇತ್ತು ಅಂದರೆ ಕೆಲವೊಂದಿಷ್ಟು ಸಮಯ ವೇಟ್ ಮಾಡಬೇಕಾಗುತ್ತೆ. ನೀವು ಕೆಲವೊಂದಿಷ್ಟು ದಿನಗಳು ವೇಟ್ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಲರ್ನಿಂಗ್ ಲೈಸೆನ್ಸ್ ಪ್ರಿಂಟ್ ಆಗಿ ಬರುತ್ತೆ. ಅದಾದ ತಕ್ಷಣ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ತಗೊಳ್ಬೋದು ಮೊಬೈಲ್ನಲ್ಲಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಒಂದು ತಿಂಗಳು ವೇಟ್ ಮಾಡಬೇಕಾಗುತ್ತೆ. 1 ಮಂತ್ ಅದರಲ್ಲಿ ಟೈಮಿಂಗ್ ಇರುತ್ತೆ. 1 ಮಂತ್ ವೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ 6 ತಿಂಗಳವರೆಗೂ ಇದೆ ಲರ್ನಿಂಗ್ ಲೈಸೆನ್ಸ್ ಮೇಲೆ ನೀವು ಡ್ರೈವ್ ಕೂಡ ಮಾಡ್ಕೋಬೋದು. ಆದರೆ ನಿಮಗೆ ಅದರಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ಫಾಲೋ ಮಾಡಿಕೊಂಡು ಮಾತ್ರ ನೀವು ಲರ್ನಿಂಗ್ ಲೈಸೆನ್ಸ್ ಮೇಲೆ ಡ್ರೈವಿಂಗ್ನ ಮಾಡ್ಬೋದು. ಇಲ್ಲಾಂದರೆ 1 ಮಂತ್ ಆದಮೇಲೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ಲಾಟ್ ಬುಕ್ಕಿಂಗ್ ಅಂತ ಇರುತ್ತೆ. ಅಲ್ಲಿ ಸ್ಲಾಟ್ ಬುಕ್ಕಿಂಗ್ನಲ್ಲಿ ಹೋಗಿ ನೀವು ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ನೀವು RTO ಆಫೀಸ್ಗೆ ಒಂದು ಬುಕ್ನ ಮಾಡಬೇಕು. ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ನಿಮ್ಮ ಬೈಕ್ನ ತೊಗೊಂಡು ಹೋಗಿ ಅಲ್ಲಿ DL ಟೆಸ್ಟ್ನ ಅಟೆಂಡ್ ಆಗಬೇಕು. ಅಂದರೆ ಡ್ರೈವಿಂಗ್ ಟೆಸ್ಟ್ನ ಅಟೆಂಡ್ ಆಗಿದ್ರೆ ಅಲ್ಲಿ ನೀವು ಪಾಸ್ ಆದರೆ ಅಂದರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಪೋಸ್ಟ್ ಮುಖಾಂತರ ಈಸಿಯಾಗಿ ಬರುತ್ತೆ. ಅದನ್ನು ನೀವು ಪಡ್ಕೋಬೋದು. ನಿಮ್ಗೆ ಯಾವ ಡ್ರೈವಿಂಗ್ ಲೈಸೆನ್ಸ್ ಬೇಕು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ನಿಮ್ಗೆ ಏನಾದರೂ ಅದರಲ್ಲಿ ತಿಳಿಲಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿತ್ತು ಅಂದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರ್ತೀನಿ. ಮತ್ತೆ ಮುಂದಿನ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.